ಯಾವ ರೀತಿಯಾದಂಥ ದೂರುಗಳು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಈ ವಿಚಾರವಾಗಿ ನೂತನ ಪೊಲೀಸ್ ಆಯುಕ್ತರು ನಮ್ಮ ಪ್ರತಿನಿಧಿ ಕಿರಣ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಬೆಂಗಳೂರು ನಗರ ನೂತನ ಪೊಲೀಸ್ ಆಯುಕ್ತರಾಗಿ ಇದೀಗ ಹಿರಿಯ ಅಧಿಕಾರಿ ಸೀಮಂತ್ ಕುಮಾರ್ ಸಿಂಗ್ ಇವತ್ತಷ್ಟೇ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಭಾಳ ಕಠಿಣ ಸಂದರ್ಭದಲ್ಲಿ ಈಗ ಆಯುಕ್ತರಾಗಿ ಇವರು ನಗರಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ಈ ಒಂದು ಸಂದರ್ಭದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಮೊದಲಾಗಿ ನಾನು ಇಲ್ಲಿ ಕಮಿಷನರ್ ಆಗಿ ಚಾರ್ಜ್ ತೊಗೊಂಡದ್ದು ಅದು ಒಂದು ನಿನ್ನೆ ಲೇಟ್ ನೈಟ್ ನಾವು ತೊಗೊಂಡಿದ್ದೀನಿ. ಮತ್ತು ನಮ್ಮ ಇಂಥ ಸಂದರ್ಭ ಅಂದರೆ ಪೊಲೀಸಿಂಗಲ್ಲಿ ಯಾವಾಗಲೂ ಒಂದು ಹೊಸ ಸಂದರ್ಭ ಇರ್ತದೆ. ಸೊ ಇದೂ ಒಂದು ಸಂದರ್ಭ ನಾವು ಹೇಳ್ಬೋದು, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಪೊಲೀಸ್ದು ಯಾವಾಗಲೂ ಚಾಲೆಂಜೇ ಇರ್ತದೆ ಎಲ್ಲ ಫೀಲ್ಡಲ್ಲಿ. ಪೊಲೀಸರಿಗೆ ನಿಮ್ಗೆ ಯಾವತ್ತು 365 ದಿನ 24x7 ಅಂದರೆ ಈ ಟೈಮ್ ಆ ಟೈಮು ಅಂತ ಏನು ಮುಹೂರ್ತ ಇರೋದಿಲ್ಲ. ಸೊ ಅದಕ್ಕೆ ನನ್ನ ಪ್ರಕಾರ ಆ್ಯಸ್ ಪಾರ್ಟ್ ಆಫ್ ಅವರ್ ಡ್ಯೂಟಿ ಇದೆ, ನಾವು ಬಂದು ಜಾಯಿನ್ ಆಗಿದ್ದೀವಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಈಗ ನಿಮ್ಮ ಮುಂದೆ ಇರುವಂಥ ಸವಾಲು ಇದೀಗ ಗೊತ್ತಿರುವಂತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾಲ್ತುಳಿಕೆ ಆದಂಥ ಘಟನೆ. ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಅಂದರೆ ಮಿಡ್ ನೈಟ್ ಆಪರೇಷನ್ ಕೂಡ ಸಾಕಷ್ಟು ಮಾಡಿದ್ರ, ಸಾಕಷ್ಟು ಜನನ FIR ಆದ ತಕ್ಷಣ ಇಮಿಡಿಯೇಟಾಗಿ ಅರೆಸ್ಟ್ ಮಾಡುವಂಥ ಏನೇನಾಗ್ತಾ ಇದೆ ಆ ಪ್ರಕರಣ? ಅದೊಂದು ಪ್ರಕರಣ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ನಾವು ಪ್ರಕರಣ ರಿಜಿಸ್ಟರ್ ಆಗಿತ್ತು ನಿನ್ನೆ ನಾನು ಚಾರ್ಜ್ ಆದಮೇಲೆ ಮತ್ತೆ ನಾನು ಜಸ್ಟ್ ಬರೋಕ್ಕಿಂತ ಮುಂಚೆನೇ ಕೆಲವು ನಾವು ಟೀಮ್ಸ್ ಫಾರ್ಮ್ ಆಗಿತ್ತು. ನಾವು ಕೂಡ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಾದ್ಮೇಲೆ ಇಡೀ ನೈಟ್ ನಾವು ಸುಮಾರು ಕಡೆ ರೇಡ್ ಮಾಡಿದ್ದೀವಿ ಮತ್ತು ಅದರ ಬಗ್ಗೆ ಕ್ರಮ ತಗೊಂಡು ಕೆಲವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಜೊತೆಗೆ ಲೀಗಲ್ ಫಾರ್ಮಾಲಿಟೀಸ್ ಏನೇನಿದೆ ಅದು ಆಗ್ತಾಯಿದೆ ಮತ್ತು CIDಗೆ ಕೇಸ್ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೋಸ್ಕರ ನಾವು ನಮ್ಮ ಪಾತ್ರ ಏನಿದೆ ಅದು ಮಾಡಿಕೊಂಡು CIDಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅಂದರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಕೆಲವೊಂದಷ್ಟು ಜನ ಬೆಳಗ್ಗೆ ಎಸ್ಕೇಪ್ ಆಗಿದ್ದಾರೆ. ಅವ್ರನ್ನ ಏನಾದ್ರು ಹುಡ್ಕಾಡುವಂತ ಮಾಡ್ತಿರೋ ಅಥವಾ CID ಅವ್ರ ಮುಂದೆ ಕಂಟಿನ್ಯೂ ಮಾಡ್ತಾರೆ? ಅದು ನಮ್ಮದು ಇದು ಇರ್ತದೆ, ಒಂದು ಪೊಲೀಸಿಂಗ್ದು ಒಂದು ಪಾರ್ಟ್ ಇದೆ. ಯಾರು ಎಬ್ಸ್ಕಾಂಡಿಂಗ್ ಇದ್ದಾರೆ ಯಾರಿದ್ದಾರೆ ಅವ್ರು ನಮಗೆ ಎಲ್ಲ ಮಾಹಿತಿ ಇದೆ. ಸೊ ಆ ಮಾಹಿತಿ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇದು ಒಂದು ಕಡೆ ಆಯಿತು ಸರ್. ಇನ್ನು ಮುಂದೆ ಈ ರೀತಿ ಘಟನೆ ಆಗದಿದ್ದಂಗೆ, ಏಕೆಂದರೆ ಬಂದೋಬಸ್ತ್ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಅನ್ನೋ ಒಂದು ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂತು. ಇದು ಈ ಘಟನೆ ಅಲ್ಲದೆ ಮುಂದಿನ ಒಂಥರ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಇಂಥ ಘಟನೆ ಮತ್ತೆ ಮರುಕಳಿಸ್ತಂದ್ರೆ ಏನಾರ ಹೊಸ ನೂತನ ನಿಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಾರ ಮಾಡ್ಕೊಂಡು ಬಂದಿದ್ದೀರಿ ಸರ್? ಇದು ಒಂದು ಭಾಳ ಮುಖ್ಯ ಇದು ಇದೆ, ಭಾಳ ಇಂಪಾರ್ಟೆಂಟ್ ಕ್ವೆಶನ್ ನೀವು ಕೇಳಿದಿರ. ಬಟ್ ಇದರಲ್ಲಿ ಎರಡು ಭಾಗ ಇದೆ. ಒಂದು, ನಾನು ಅಶ್ಯೂರ್ ಮಾಡ್ತೀನಿ, ನಾನು ಭರವಸೆ ಕೊಡ್ತೀನಿ ಎಲ್ಲ ಜನತೆಗೆ, ಬೆಂಗಳೂರು ಸಿಟಿ ನಗರದ ಎಲ್ಲ ನಿವಾಸಿಯವ್ರಿಗೆ, ಯಾವುದೂ ಇಂಥ ನಾವು ಮುಂದೆ ಆಸ್ಪತ್ರೆ ಕೊಡೋದಿಲ್ಲ ಆಗಲಿಕ್ಕೆ. ಸೊ ಅದರಲ್ಲಿ ತಕ್ಕಂತೆ ಏನೇನು ಕೆಲಸ ಮಾಡಬೇಕು ನಮ್ಮ ಪೊಲೀಸಿಂಗಲ್ಲಿ ನಾವು ಮಾಡ್ತೀವಿ.